ಕ್ಯಾಡರ್ನ ಐಎಎಸ್ ಅಧಿಕಾರಿ ನಾಪತ್ತೆನಾ? ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿದ್ದಾರೆ. ಕುಟುಂಬದ ಸಂಪರ್ಕಕ್ಕೂ ಸಿಗದ ಅಧಿಕಾರಿ. ಐಎಎಸ್ ಆಫೀಸರೇ ನಾಪತ್ತೆ. ಐಎಎಸ್ ಆಫೀಸರ್ ಜ್ಞಾನೇಂದ್ರ ಕುಮಾರ್ ನಾಪತ್ತೆ. ಕುಟುಂಬದ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಂತೆ. ಬೆಂಗಳೂರು ಏರ್ಪೋರ್ಟ್ ನಿಂದ ನಾಪತ್ತೆ ಅಂತ ಹೇಳಲಾಗ್ತಾ ಇದೆ. ಏರ್ಪೋರ್ಟ್ ಬಳಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಂತೆ. ಏರ್ಪೋರ್ಟ್ ಬಳಿ ಸ್ವಿಚ್ ಆಫ್. ಅಲ್ಲಿ ಫ್ಲೈಟ್ ಅಲ್ಲಿ ಏನಾದ್ರೂ ಹೋಗಿದ್ರೆ ಇಮಿಗ್ರೇಷನ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದ್ರತ್ರ ನಾಪತ್ತೆ ಆಗಿರುವಂತದ್ದ ಅಥವಾ ಫ್ಲೈಟ್ ನಲ್ಲಿ ಎಲ್ಲಾದ್ರೂ ಹೋಗಿದಾರಾ ಗೊತ್ತಿಲ್ಲ, ಇನ್ನು ಮಾಹಿತಿ ಸಿಗಬೇಕು. ಐಎಎಸ್ ಜ್ಞಾನೇಂದ್ರ ಪತ್ತೆಗೆ ಮುಂದಾಗಿರುವಂತದ್ದು ಕಮಿಷನರ್. ಕೆಪಿಎಸ್ಸಿ ಮೇಲೆ ಇಡಿ ದಾಳಿ ಬಳಿಕ ನಾಪತ್ತೆ ಆಗಿದ್ದಾರೆ ಅಂತ. ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿದ್ರಂತೆ ಇವರು. ಮಾರ್ಚ್ ವರೆಗೂ ಕೆಪಿಎಸ್ಸಿಯಲ್ಲಿದ್ದಂತ ಜ್ಞಾನೇಂದ್ರ ಕುಮಾರ್ ಮಾರ್ಚ್ ವರೆಗೂ ಕೆಪಿಎಸ್ಸಿಯಲ್ಲೇ ಇದ್ರು. ಪಶು ವೈದ್ಯಕಾರಿ ಹುದ್ದೆ ನೇಮಕಾತಿ ಅಕ್ರಮ ಸಂಬಂಧ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಸಾಹುಕಾರ್ನನ್ನ ಅಮಾನತುಗೊಳಿಸಲಾಗಿತ್ತು. ಬಳಿಕ ಈ ಸಂಬಂಧ ಸಿಐಡಿ ತನಿಖೆ ನಡೆಸಲಾಗ್ತಾ ಇದೆ. ಅಲ್ಲದೆ ಇತ್ತೀಚೆಗಷ್ಟೇ ಸಾಹುಕಾರ್ ಮನೆ, ಕೆಪಿಎಸ್ಸಿ ಕಚೇರಿ, ಅಭ್ಯರ್ಥಿಗಳ ಮನೆ ಸೇರಿದಂತೆ 22 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲೆಗಳನ್ನ ಸಂಗ್ರಹಿಸಿದ್ರು. ವಿಶೇಷ ಅಂದ್ರೆ ಈಗ ನಾಪತ್ತೆ ಆಗಿದ್ದಾರೆ ಎನ್ನಲಾದಂತ ಕರ್ನಾಟಕ ಕ್ಯಾಡರ್ನ ಉತ್ತರ ಪ್ರದೇಶ ಮೂಲದ ಐಎಎಸ್ ಆಫೀಸರ್ ಜ್ಞಾನೇಂದ್ರ ಕುಮಾರ್ ಇದೇ ಕೆಪಿಎಸ್ಸಿಯಲ್ಲಿ ಈಗ ಬಯಲಾಗ್ತಾ ಇರುವಂತ ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿಯನ್ನ ಕೂಡ ಹೊತ್ತಿದ್ದಂಥವರು ಈಗ ನಾಪತ್ತೆ ಆಗಿರುವಂಥದ್ದು ಸಹಜವಾಗಿ ಇರುವಂತ ಅನುಮಾನಗಳಿಗೆ ಪುಷ್ಟಿ ಮಾಡಿಕೊಡ್ತಾ ಇದೆ. ಇವರ ಪಾಲು ಕೂಡ ಇತ್ತ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ನಾಪತ್ತೆ ಆಗಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅಂತ. ಅಕ್ರಮದಲ್ಲಿ ಇವರ ಪಾಲುದಾರಿಕೆ ಕೂಡ ಇತ್ತ. ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದಲ್ಲಿ ಇವ್ರ ಪಾಲ್ ಎಷ್ಟಿತ್ತು ಅನ್ನುವಂಥದ್ದು ಗೊತ್ತಾಗಬೇಕು. ಇಡಿ ದಾಳಿಯ ಬಳಿಕ ಈ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿರುವಂಥದ್ದು ಐಎಎಸ್ ಆಫೀಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿರುವಂತದ್ದನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅಂತ? ಯಾಕೆಂದ್ರೆ ಕೆಪಿಎಸ್ಸಿಯಲ್ಲಿ ಆ ಪರೀಕ್ಷಾ ಮೇಲ್ವಿಚಾರಕರಾಗಿದ್ರು. ಇಡಿ ದಾಳಿ ಬಳಿಕ ಇವ್ರು ನಾಪತ್ತೆ ಅಂದ್ರೆ ಇವರ ಪಾಲ್ ಎಷ್ಟಿತ್ತು ಅನ್ನುವಂತ ಅನುಮಾನಗಳು ಸಹಜವಾಗಿ ಬರ್ತವೆ. ಯಾವತ್ತಿಂದ ನಾಪತ್ತೆ ಆಗಿರುವಂತದ್ದು? ಎಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು? ಏರ್ಪೋರ್ಟ್ ಬಳಿ ಅಂತ ಹೇಳಲಾಗ್ತಾ ಇತ್ತಲ್ಲ, ಏರ್ಪೋರ್ಟ್ ನಿಂದ ಬೇರೆ ಕಡೆ ಎಲ್ಲಾದ್ರೂ ಹೋಗಿದಾರ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಇವರನ್ನ ಪತ್ತೆ ಹಚ್ಚುವಂತ ಕೆಲಸ ಹೇಗಾಗ್ತಾ ಇದೆ? ಖಂಡಿತವಾಗ್ಲೂ ಪೃಥ್ವಿ, ಕೆಪಿಎಸ್ಸಿಯಲ್ಲಿ ನಡೆದಂತಹ 100 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಗಳನ್ನ ಮಾಡಿದ್ರು. ಒಟ್ಟು 8 ಜಿಲ್ಲೆಗಳಲ್ಲಿ 21 ಲೊಕೇಶನ್ಗಳಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದ್ದಾದಂತಹ ಬಳಿಕ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಎಸ್ಸಿನ ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆ ನಿವಾಸ, ಮಗಳ ಮನೆ ನಿವಾಸ ಜೊತೆಗೆ ಒಂದಷ್ಟು ಜನ ಪಶು ವೈದ್ಯಾಧಿಕಾರಿಗಳಾಗಿ ಈ ವರ್ಷ ಏನ್ ಸೆಲೆಕ್ಟ್ ಆಗಿದ್ರು ಅವರ ಮನೆಗಳ ಮೇಲೆ ಕೂಡ ಅಷ್ಟೇ ದಾಳಿಯನ್ನ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಈಗ ಜ್ಞಾನೇಂದ್ರ ಐಎಎಸ್ ಅಧಿಕಾರಿಯ ಬಗ್ಗೆ ಏನಕ್ಕೆ ವಿಚಾರ ಹೊರಗಡೆ ಬರ್ತಿದೆ ಅಂತಂದ್ರೆ, ಇದೇ ಒಂದು ಕೆಪಿಎಸ್ಸಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಏನಂದ್ರೆ ಇವರು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಒಂದು ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಇದೇ ಒಂದು ಮಾರ್ಚ್ ತಿಂಗಳವರೆಗೂ ಕೂಡ ಅಷ್ಟೇ ಕೆಪಿಎಸ್ಸಿಯಲ್ಲಿ ಇವರು ಕೆಲಸವನ್ನು ಕೂಡ ಅಷ್ಟೇ ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ಇವರು ಉಸ್ತುವಾರಿ ಆಗಿದ್ದಂತಹ ಬೆನ್ನಲೆಯಲ್ಲಿ ಇಡಿ ಅಧಿಕಾರಿಗಳು ಇವರ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ಜ್ಞಾನೇಂದ್ರ ನಾಪತ್ತೆ ಆಗಿರುವಂತದ್ದು, ಜೊತೆಗೆ ಮೊಬೈಲ್ ಫೋನ್ ಕೂಡ ಅಷ್ಟೇ ಸ್ವಿಚ್ ಆಫ್ ಆಗಿದೆ. ಕಳೆದ 2 ದಿನಗಳಿಂದಲೂ ಕೂಡ ಅಷ್ಟೇ ಜ್ಞಾನೇಂದ್ರ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ, ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಸಿಗ್ತಿಲ್ಲ. ಆದ್ರೆ ಎಲ್ಲೋ ಒಂದು ಐಎಎಸ್ ಅಧಿಕಾರಿಯಾಗಿದ್ದಂತ ಕಾರಣಕ್ಕೋಸ್ಕರ ಮತ್ತು ಇದು ಐ ಪ್ರೊಫೈಲ್ ಕೇಸ್ ಆಗಿದ್ದಂತಹ ಬೆನ್ನಲ್ಲೇ ಒಂದಷ್ಟು ಜನ ಐಎಎಸ್ ಅಧಿಕಾರಿಗಳು ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರಿಗೆ ಮೌಖಿಕವಾಗಿ ಈ ರೀತಿಯಾಗಿ ಪತ್ತೆ ಯಾರಿಗೂ ಕೂಡ ಅಷ್ಟೇ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಎಲ್ಲಿರಬಹುದು ಅಂತ ನೋಡಿ ಅಂದಂತ ವೇಳೆಯಲ್ಲಿ ಒಂದಷ್ಟು ಲೊಕೇಶನ್ ಗಳನ್ನು ಕೂಡ ಅಷ್ಟೇ ಟ್ರೇಸ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಆದ್ರೆ ಏರ್ಪೋರ್ಟ್ ನ ಬಳಿ ಕೊನೆಯದಾಗಿ ಆತನ ಮೊಬೈಲ್ ಫೋನ್ ಕೂಡ ಅಷ್ಟೇ ಸ್ವಿಚ್ ಆಫ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರಿಗಿರುವಂತ ಒಂದು ಮಾಹಿತಿ. ಆದ್ರೆ ಆತ ದೆಹಲಿಗೆ ಫ್ಲೈಟ್ ಅನ್ನ ಬುಕ್ ಮಾಡ್ಕೊಂಡು ಹೋಗಿರುವಂತದ್ರ ಬಗ್ಗೆ ಮಾಹಿತಿ ಇದ್ದು, ಆದ್ರೆ ದೆಹಲಿಯಿಂದ ಮುಂದೆಲ್ಲೋದ ಏನು ಅನ್ನುವಂಥದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಅಂತ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಕೆಲವು ಮೂಲಗಳ ಪ್ರಕಾರವಾಗಿ ಆತ ಪ್ರಾಪರ್ ದೆಹಲಿ ಆಗಿದ್ದಂತ ಕಾರಣಕ್ಕೋಸ್ಕರ ಬಹುತೇಕ ದೆಹಲಿಗೆ ಹೋಗಿರಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಒಬ್ಬ ಐಎಎಸ್ ಅಧಿಕಾರಿ ದೆಹಲಿಗೆ ಹೋದ್ರೂ ಕೂಡ ಅಷ್ಟೇ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರುವಂತದ್ದು ಯಾವ ಕಾರಣಕ್ಕೋಸ್ಕರ? ಆದ್ರೆ ದೆಹಲಿಗೆ ಹೋದ್ರೂ ಕುಟುಂಬದವರು ದೂರು ಕೊಟ್ಟಿಲ್ಲ ಅಂದ್ರೆ, ಅವರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಇವ್ರಿಗೆ ಮಾಹಿತಿ ಕೊಟ್ಬಿಟ್ಟೆ ಎಲ್ಲಾದ್ರೂ ಹೋಗಿರ್ಬೋದಾ ಅಂತ. ಇಲ್ಲಾಂದ್ರೆ ದೂರು ಕೊಟ್ಟಿರೋರು ಕಾಣಿಸ್ತಾ ಇಲ್ಲ ಜ್ಞಾನೇಂದ್ರ ಕುಮಾರ್ ಅಂತ. ಮತ್ತೆ ಏರ್ಪೋರ್ಟ್ ಹತ್ರ ನಾಪತ್ತೆ ಆಗಿದ್ದಾರೆ ಅಂದ್ರೆ ಇಮಿಗ್ರೇಷನ್ ಅಲ್ಲಿ ಈಗ ಆಲ್ರೆಡಿ ಗೊತ್ತಾಗಿದೆಯಾ? ದೆಹಲಿಗೆ ಹೋಗಿರುವಂತದ್ದು ಗೊತ್ತಾಯ್ತಾ ಮಂಜು?
ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಈಗ ಕುಟುಂಬಸ್ಥರು ಯಾವುದೇ ಒಬ್ಬ ವ್ಯಕ್ತಿ ಒಂದೆರಡು ದಿನಗಳ ಕಾಲ ಮನೆಗೆ ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ರೂ ಕೂಡ ಅಷ್ಟೇ ಒಂದು ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ IAS ಅಧಿಕಾರಿ ದೆಹಲಿಗೆ ಹೋಗ್ತೀನಿ ಅಂತ ಹೋದಂತವ್ರು ನಾಪತ್ತೆ ಆಗಿರುವಂತದ್ದು, ಜೊತೆಗೆ ಅವರ ಮೊಬೈಲ್ ಫೋನ್ ಕಳೆದ 2 ದಿನಗಳಿಂದ ಸ್ವಿಚ್ ಆಫ್ ಆಗಿರುವಂತದ್ದು ನೋಡ್ತಾ ಇದ್ರೆ ಬಹುತೇಕ ಕುಟುಂಬಸ್ಥರು ಇಷ್ಟೊಂದು ದೂರು ಕೊಡಬೇಕಾಯ್ತು. ಆದ್ರೆ ಕುಟುಂಬಸ್ಥರು ಯಾರು ಕೂಡ ಅಷ್ಟೇ ದೂರು ಕೊಟ್ಟಿಲ್ಲ. ಪೊಲೀಸರು ಇಮಿಗ್ರೇಷನ್ ನಲ್ಲೂ ಕೂಡ ಅಷ್ಟೇ ಚೆಕ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ದೆಹಲಿಗೆ ಒಂದು ಫ್ಲೈಟ್ ಅನ್ನ ಇಟ್ಕೊಂಡು ಆತ ಹೋಗಿರುವಂತದ್ರ ಬಗ್ಗೆ ಸದ್ಯಕ್ಕಿರುವಂತಹ ಮಾಹಿತಿ. ಆದ್ರೆ ದೆಹಲಿಗೆ ಹೋದಂತ ಆತ ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತಂದ್ರೆ ಬಹುತೇಕ ಕುಟುಂಬಸ್ಥರಿಗೆ ಮೊದಲನೇ ಇಂಟಿಮೇಟ್ ಏನಾದ್ರು ಮಾಡಿದ್ರ, ನಾನು ಮನೆಗೆ ಇಷ್ಟು ದಿನಗಳ ಕಾಲ ಬರಲ್ಲ ಅಂತ ಏನಾದ್ರು ಹೇಳಿದ್ರ ಅನ್ನುವಂಥದ್ದು ಕೂಡ ಸಹಜವಾಗಿರುವಂತ ಒಂದು ಅನುಮಾನ. ಜೊತೆಗೆ ಇಡಿ ಅವರು ಕೂಡ ಅಷ್ಟೇ ದಾಳಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರು, ಸಾಕಷ್ಟು ಕಡೆಗಳಲ್ಲಿ ರೈಡ್ ಮಾಡಿದ್ರು. ಅದರಲ್ಲಿ KPSC ನಡೆದಂತ ಅದರಲ್ಲೂ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 106 ಕೋಟಿ ಅಕ್ರಮ ಆಗುತ್ತೆ. ಆ ಅಕ್ರಮ ಆದಂತಹ ವೇಳೆಯಲ್ಲಿ ಇವರು ಉಸ್ತುವಾರಿ ವಹಿಸಿಕೊಂಡಿದ್ದಂತ IAS ಅಧಿಕಾರಿ ಇವತ್ತು ಈ ರೀತಿಯಾಗಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬೇಕು ಅನ್ನುವಂತ ಹಂತದಲ್ಲಿ ನಾಪತ್ತೆ ಆಗಿದ್ರು ಅಂತಂದ್ರೆ ಬಹುತೇಕ ಈ ಒಂದು ಇಡಿಯ ತನಿಖೆಗೆ ಹೆದರಿ ಏನಾದ್ರು ಅವರು ನಾಪತ್ತೆ ಆದ್ರೆ ಅಥವಾ ಬೇರೆ ಇನ್ನೇನಾದ್ರೂ ಆಗಿದೆಯಾ ಅನ್ನುವಂಥದ್ದು ಸಹಜವಾಗಿ ಈಗ ಮೂಡ್ತಾ ಇರುವಂತ ಒಂದು ಅನುಮಾನ. ನೋಡೋಣ ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.